ಪಾಕಿಸ್ತಾನ ಮತ್ತೆ ಸುದ್ದಿಯಲ್ಲಿದೆ. ಮೊದಲೇ ಸಾಲದ ಸುಳಿಗೆ ಸಿಲುಕಿ ಒದ್ದಾಡ್ತಿರುವಂಥ ದೇಶಕ್ಕೆ ದುಡ್ಡಿನ ದೊರೆಯೊಬ್ಬರು ಬಂದಿದ್ದಾರೆ. ಅವರ ಬಳಿಯೂ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ. ಈ ರಿಪೋರ್ಟ್ ನೋಡಿ. ಪಾಕಿಸ್ತಾನದ ಬಗ್ಗೆ ಹೇಳಬಾರ್ದು ಅಂತ ಅನ್ಸುತ್ತೆ. ಆದ್ರೇನ್ ಮಾಡೋದು? ಆ ಬಿಕಾರಿ ದೇಶದಿಂದ ಒಂದಲ್ಲ ಒಂದು ಸುದ್ದಿ ಬಂದೇ ಬರುತ್ತೆ. ಬಡವರ ಮನೆಗೆ ಭಾಗ್ಯ ಬಂತು ಅನ್ನೋ ಮಾತು ಕೇಳಿದ್ದೀರಿ. ಆದ್ರೆ ಭಿಕ್ಷುಕರ ಊರಿಗೆ ದುಡ್ಡಿನ ದೊರೆ ಬಂದಿದ್ದಾನೆ. ಪಾಕ್ಗೆ ಬಂದಿಳಿದ ಅರಬ್ ದೇಶದ ಅಧ್ಯಕ್ಷರು ಸಾಲಕ್ಕೆ ತಟ್ಟೆ ಹಿಡಿದ್ರ ಎಂದು ಪ್ರಶ್ನಿಸಿದ ನೆಟ್ಟಿಗರು. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೈಕಾಲು ಹಿಡಿದು ಯಪ್ಪ ಎಣ್ಣ ಅಂತ ಬೇಡ್ಕೊಂಡಿದ್ದಕ್ಕೆ UAE ದೊರೆ ಮಡಿದಿದ್ದಾರೆ. ಶೇಖ್ ಮೊಹಮ್ಮದ್ ಬಿನ್ ಝೋಯೆದ್ ಅಲ್ ನಹ್ಯಾನ್ ಪಾಕಿಸ್ತಾನಕ್ಕೆ ಬಂದಿಳಿದಿದ್ದಾರೆ. ದುಡ್ಡಿನ ದೊರೆ ಬಂದ್ರೆ ಭಿಕ್ಷುಕರು ಸಾಲುಗಟ್ಟಿ ನಿಲ್ಬೇಕಲ್ವೇ? ಹೀಗಾಗಿ UAE ಅಧ್ಯಕ್ಷರನ್ನ ಪಾಕಿಸ್ತಾನದ ಪ್ರಧಾನಿ ವಿದೇಶಾಂಗ ಇಲಾಖೆ ಸಚಿವ ಅಷ್ಟೇ ಯಾಕೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಕೂಡ ಬಂದು ಸ್ವಾಗತಿಸಿದ್ರು. ಮಜಾ ಏನ್ ಗೊತ್ತಾ? ಆಪರೇಷನ್ ಸಿಂಧೂರ್ ವೇಳೆ ಭಾರತದ ವಾಯುಪಡೆ ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆಯನ್ನ ಧ್ವಂಸಗೊಳಿಸಿತ್ತು. ಅಲ್ಲಿಗೆ UAE ದೊರೆ ಬಂದಿದ್ದಾನೆ. ಪಾಕಿಸ್ತಾನದ ಸ್ಥಿತಿ ಆ ಅಲ್ಲಾಹಗೆ ಪ್ರೀತಿ ಎಂಬಂತಾಗಿದೆ. ಪಾಕಿಸ್ತಾನದ ಮೇಲೆ 70,36,000 ಕೋಟಿ ಸಾಲ ಇದೆ. 70,36,000 ಕೋಟಿ ರೂಪಾಯಿ ಅಂದ್ರೆ ಎಷ್ಟು ಗೊತ್ತಾ? ಇಷ್ಟು ದುಡ್ಡಿನಲ್ಲಿ ಕರ್ನಾಟಕದ 18 ಬಜೆಟ್ ಮಂಡಿಸಬಹುದು. ಪಾಕಿಸ್ತಾನದ ಪ್ರತಿ ವ್ಯಕ್ತಿಯ ಮೇಲೆ 2,70,000 ರೂಪಾಯಿ ಸಾಲ ಇದೆ. ಪಾಕಿಸ್ತಾನ GDPಯ 68% ಸಾಲವೇ ಇದೆ. ಪಾಕ್ಗೆ 22% ಸಾಲ ಕೊಟ್ಟಿರೋದು ಚೀನಾ. ಪಾಕಿಸ್ತಾನಕ್ಕೆ 18% ಸಾಲವನ್ನ ವಿಶ್ವ ಬ್ಯಾಂಕ್ ನೀಡಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ 15% ಸಾಲ ಮಾಡಲಾಗಿದೆ. ಸೌದಿಯಿಂದ 7%, UAEಯಿಂದ 4% ಸಾಲ ಮಾಡಿಕೊಂಡಿದ್ದಾರೆ. IMFನಿಂದ 6% ಸಾಲ ಮಾಡಲಾಗಿದೆ. ಮುಂದೆ ಭಿಕ್ಷೆ ಬೇಡಿದ್ರ ಶಹಬಾಜ್ ಮುನೀರ್. ಆರ್ಥಿಕವಾಗಿ ಮುಗ್ಗಟ್ಟು ಎದುರಿಸುತ್ತಿರುವ ಪಾಕಿಸ್ತಾನಕ್ಕೆ ಈಗಾಗಲೇ UAEಗೆ ಹಲವು ಸುತ್ತಿನ ಆರ್ಥಿಕ ಪ್ಯಾಕೇಜ್ ಘೋಷಿಸಿದೆ. ಈಗ ಅಲ್ಲಿಗೆ ಬಂದಿರುವ ಗಲ್ಫ್ ಅಧ್ಯಕ್ಷರ ಬಳಿ ಮತ್ತೆ ಹಣದ ಬೇಡಿಕೆ ಇಟ್ಟಿದ್ದೀರಾ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯವಾಡಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಮತ್ತೆ ಸುದ್ದಿಯಲ್ಲಿದೆ. ಮೊದಲೇ ಸಾಲದ ಸುಳಿಗೆ ಸಿಲುಕಿ ಒದ್ದಾಡ್ತಿರುವಂಥ ದೇಶಕ್ಕೆ ದುಡ್ಡಿನ ದೊರೆಯೊಬ್ಬರು ಬಂದಿದ್ದಾರೆ. ಅವರ ಬಳಿಯೂ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ. ಈ ರಿಪೋರ್ಟ್ ನೋಡಿ. ಪಾಕಿಸ್ತಾನದ ಬಗ್ಗೆ ಹೇಳಬಾರ್ದು ಅಂತ ಅನ್ಸುತ್ತೆ. ಆದ್ರೇನ್ ಮಾಡೋದು? ಆ ಬಿಕಾರಿ ದೇಶದಿಂದ ಒಂದಲ್ಲ ಒಂದು ಸುದ್ದಿ ಬಂದೇ ಬರುತ್ತೆ. ಬಡವರ ಮನೆಗೆ ಭಾಗ್ಯ ಬಂತು ಅನ್ನೋ ಮಾತು ಕೇಳಿದ್ದೀರಿ. ಆದ್ರೆ ಭಿಕ್ಷುಕರ ಊರಿಗೆ ದುಡ್ಡಿನ ದೊರೆ ಬಂದಿದ್ದಾನೆ. ಪಾಕ್ಗೆ ಬಂದಿಳಿದ ಅರಬ್ ದೇಶದ ಅಧ್ಯಕ್ಷರು ಸಾಲಕ್ಕೆ ತಟ್ಟೆ ಹಿಡಿದ್ರ ಎಂದು ಪ್ರಶ್ನಿಸಿದ ನೆಟ್ಟಿಗರು. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೈಕಾಲು ಹಿಡಿದು ಯಪ್ಪ ಎಣ್ಣ ಅಂತ ಬೇಡ್ಕೊಂಡಿದ್ದಕ್ಕೆ UAE ದೊರೆ ಮಡಿದಿದ್ದಾರೆ. ಶೇಖ್ ಮೊಹಮ್ಮದ್ ಬಿನ್ ಝೋಯೆದ್ ಅಲ್ ನಹ್ಯಾನ್ ಪಾಕಿಸ್ತಾನಕ್ಕೆ ಬಂದಿಳಿದಿದ್ದಾರೆ. ದುಡ್ಡಿನ ದೊರೆ ಬಂದ್ರೆ ಭಿಕ್ಷುಕರು ಸಾಲುಗಟ್ಟಿ ನಿಲ್ಬೇಕಲ್ವೇ? ಹೀಗಾಗಿ UAE ಅಧ್ಯಕ್ಷರನ್ನ ಪಾಕಿಸ್ತಾನದ ಪ್ರಧಾನಿ ವಿದೇಶಾಂಗ ಇಲಾಖೆ ಸಚಿವ ಅಷ್ಟೇ ಯಾಕೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಕೂಡ ಬಂದು ಸ್ವಾಗತಿಸಿದ್ರು.
ಮಜಾ ಏನ್ ಗೊತ್ತಾ? ಆಪರೇಷನ್ ಸಿಂಧೂರ್ ವೇಳೆ ಭಾರತದ ವಾಯುಪಡೆ ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆಯನ್ನ ಧ್ವಂಸಗೊಳಿಸಿತ್ತು. ಅಲ್ಲಿಗೆ ಯುಎಇ ದೊರೆ ಬಂದಿದ್ದಾನೆ. ಪಾಕಿಸ್ತಾನದ ಸ್ಥಿತಿ ಆ ಅಲ್ಲಾಹ್ಗೆ ಪ್ರೀತಿ ಎಂಬಂತಾಗಿದೆ. ಪಾಕಿಸ್ತಾನದ ಮೇಲೆ 70,36,000 ಕೋಟಿ ಸಾಲ ಇದೆ. 70,36,000 ಕೋಟಿ ರೂಪಾಯಿ ಅಂದ್ರೆ ಎಷ್ಟು ಗೊತ್ತಾ? ಇಷ್ಟು ದುಡ್ಡಿನಲ್ಲಿ ಕರ್ನಾಟಕದ 18 ಬಜೆಟ್ ಮಂಡಿಸಬಹುದು. ಪಾಕಿಸ್ತಾನದ ಪ್ರತಿ ವ್ಯಕ್ತಿಯ ಮೇಲೆ 2,70,000 ರೂಪಾಯಿ ಸಾಲ ಇದೆ. ಪಾಕಿಸ್ತಾನ GDPಯ 68% ಸಾಲವೇ ಇದೆ. ಪಾಕ್ಗೆ 22% ಸಾಲ ಕೊಟ್ಟಿರೋದು ಚೀನಾ. ಪಾಕಿಸ್ತಾನಕ್ಕೆ 18% ಸಾಲವನ್ನ ವಿಶ್ವ ಬ್ಯಾಂಕ್ ನೀಡಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ 15% ಸಾಲ ಮಾಡಲಾಗಿದೆ. ಸೌದಿಯಿಂದ 7%, ಯುಎಇಯಿಂದ 4% ಸಾಲ ಮಾಡಿಕೊಂಡಿದ್ದಾರೆ. IMFನಿಂದ 6% ಸಾಲ ಮಾಡಲಾಗಿದೆ. ಮುಂದೆ ಭಿಕ್ಷೆ ಬೇಡಿದ್ರ ಶಹಬಾಜ್ ಮುನೀರ್. ಆರ್ಥಿಕವಾಗಿ ಮುಗ್ಗಟ್ಟು ಎದುರಿಸುತ್ತಿರುವ ಪಾಕಿಸ್ತಾನಕ್ಕೆ ಈಗಾಗಲೇ ಯುಎಇಗೆ ಹಲವು ಸುತ್ತಿನ ಆರ್ಥಿಕ ಪ್ಯಾಕೇಜ್ ಘೋಷಿಸಿದೆ. ಈಗ ಅಲ್ಲಿಗೆ ಬಂದಿರುವ ಗಲ್ಫ್ ಅಧ್ಯಕ್ಷರ ಬಳಿ ಮತ್ತೆ ಹಣದ ಬೇಡಿಕೆ ಇಟ್ಟಿದ್ದೀರಾ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯವಾಡಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಮತ್ತೆ ಸುದ್ದಿಯಲ್ಲಿದೆ. ಮೊದಲೇ ಸಾಲದ ಸುಳಿಗೆ ಸಿಲುಕಿ ಒದ್ದಾಡ್ತಿರುವಂಥ ದೇಶಕ್ಕೆ ದುಡ್ಡಿನ ದೊರೆಯೊಬ್ಬರು ಬಂದಿದ್ದಾರೆ. ಅವರ ಬಳಿಯೂ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ. ಈ ರಿಪೋರ್ಟ್ ನೋಡಿ. ಪಾಕಿಸ್ತಾನದ ಬಗ್ಗೆ ಹೇಳಬಾರ್ದು ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು? ಆ ಬಿಕಾರಿ ದೇಶದಿಂದ ಒಂದಲ್ಲ ಒಂದು ಸುದ್ದಿ ಬಂದೇ ಬರುತ್ತೆ. ಬಡವರ ಮನೆಗೆ ಭಾಗ್ಯ ಬಂತು ಅನ್ನೋ ಮಾತು ಕೇಳಿದ್ದೀರಿ. ಆದ್ರೆ ಭಿಕ್ಷುಕರ ಊರಿಗೆ ದುಡ್ಡಿನ ದೊರೆ ಬಂದಿದ್ದಾನೆ. ಪಾಕ್ಗೆ ಬಂದಿಳಿದ ಅರಬ್ ದೇಶದ ಅಧ್ಯಕ್ಷರು ಸಾಲಕ್ಕೆ ತಟ್ಟೆ ಹಿಡಿದ್ರ ಎಂದು ಪ್ರಶ್ನಿಸಿದ ನೆಟ್ಟಿಗರು. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೈಕಾಲು ಹಿಡಿದು ಯಪ್ಪ ಎಣ್ಣ ಅಂತ ಬೇಡ್ಕೊಂಡಿದ್ದಕ್ಕೆ ಯುಎಇ ದೊರೆ ಮಡಿದಿದ್ದಾರೆ. ಶೇಖ್ ಮೊಹಮ್ಮದ್ ಬಿನ್ ಝೋಯೆದ್ ಅಲ್ ನಹ್ಯಾನ್ ಪಾಕಿಸ್ತಾನಕ್ಕೆ ಬಂದಿಳಿದಿದ್ದಾರೆ. ದುಡ್ಡಿನ ದೊರೆ ಬಂದ್ರೆ ಭಿಕ್ಷುಕರು ಸಾಲು ಗಟ್ಟಿ ನಿಲ್ಬೇಕಲ್ವೇ? ಹೀಗಾಗಿ ಯುಎಇ ಅಧ್ಯಕ್ಷರನ್ನ ಪಾಕಿಸ್ತಾನದ ಉಪ ಪ್ರಧಾನಿ ವಿದೇಶಾಂಗ ಇಲಾಖೆ ಸಚಿವ ಅಷ್ಟೇ ಯಾಕೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಕೂಡ ಬಂದು ಸ್ವಾಗತಿಸಿದ್ರು. ಮಜಾ ಏನ್ ಗೊತ್ತಾ? ಆಪರೇಷನ್ ಸಿಂಧೂರ್ ವೇಳೆ ಭಾರತದ ವಾಯುಪಡೆ ರಾವಲ್ಪಿಂಡಿಯ ನೂರ್ ಖಾನ್ ವಾಯುನೆಲೆಯನ್ನ ಧ್ವಂಸಗೊಳಿಸಿತ್ತು. ಅಲ್ಲಿಗೆ ಯುಎಇ ದೊರೆ ಬಂದಿದ್ದಾನೆ. ಪಾಕಿಸ್ತಾನದ ಸ್ಥಿತಿ ಆ ಅಲ್ಲಾಹ್ಗೆ ಪ್ರೀತಿ ಎಂಬಂತಾಗಿದೆ. ಪಾಕಿಸ್ತಾನದ ಮೇಲೆ 70,36,000 ಕೋಟಿ ಸಾಲ ಇದೆ. 70,36,000 ಕೋಟಿ ರೂಪಾಯಿ ಅಂದ್ರೆ ಎಷ್ಟು ಗೊತ್ತಾ? ಇಷ್ಟು ದುಡ್ಡಿನಲ್ಲಿ ಕರ್ನಾಟಕದ 18 ಬಜೆಟ್ ಮಂಡಿಸಬಹುದು. ಪಾಕಿಸ್ತಾನದ ಪ್ರತಿ ವ್ಯಕ್ತಿಯ ಮೇಲೆ 2